ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತಮಗೆಲ್ಲ ಹಿಂದಿನ ವಿಡಿಯೋದಲ್ಲಿ ಬುಧನ ವಿಚಾರವನ್ನು ತಿಳಿಸಿದ್ದೇನೆ. ಇಂದಿನ ದಿನ ಗುರುವಿನ ವಿಚಾರವನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ತಮಗೆಲ್ಲ ತಿಳಿದಿರೋ ಹಾಗೆ ಈ ವಿಡಿಯೋಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಸತ್ಯ ಅನ್ಸಿದ್ರೆ, ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ಗುರುವಿನ ವಿಚಾರ ಬಂದಾಗೆ ಮೊದಲನೇದಾಗಿ ನಮಗೆ ಬರೋದು ಯಾವುದಪ್ಪ ಅನ್ನೋದಾದರೆ, ಎರಡು ಗ್ರಹಗಳಿದೆ. ಹಾಗಾಗಿ ಗುರು ಅಂದ ತಕ್ಷಣ ನಾವು ಯಾವುದೇ ಜಾಗದಲ್ಲಿ ಬಂದಾಗ ಯಾವುದೇ ಒಂದು ಒಳ್ಳೆಯದನ್ನು ಹೇಳತಕ್ಕಂಥ ವಿಚಾರನೂ ಬರುತ್ತೆ, ಕೆಟ್ಟದನ್ನು ಹೇಳ್ಕೊಡೋದಂಥ ಮಾಹಿತಿನೂ ಇಬ್ಬರು ಗುರುಗಳು ಬರ್ತಾರೆ. ಹಾಗೆ ಗುರು ಅಂದಿದ ತಕ್ಷಣ ಎರಡು ಗ್ರಹಗಳಿದೆ. ಹಾಗಾಗಿ ಒಂದು ಶುಕ್ರ ಒಂದು ಗ್ರಹ ಆದರೆ ಗುರುನು ಎರಡನೇ ಗ್ರಹ ಆಗ್ತಾರೆ. ಆದರೆ ನಮ್ಮ ಒಂದು ದೇವತಾ ಗುರುಗಳು ಒಂದು ಯಾರಪ್ಪ ಆಗ್ತಾರೆ ಅಂದರೆ ಗುರು ಗ್ರಹ ಆಗ್ತಾರೆ. ಹಾಗೂ ರಾಕ್ಷಸರ ಒಂದು ಗುರು ಯಾರಪ್ಪ ಅಂದರೆ ಶುಕ್ರಾಚಾರ್ಯರಾಗ್ತಾರೆ. ಹಾಗಾಗಿ ಅದರದ ಮೊದಲನೆಯ ಭಾಗ ಗುರುವಿನ ಒಂದು ಭಾಗವನ್ನು ನಾನು ಈ ಒಂದು ವಿಡಿಯೋಲಿ ಹೇಳ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಶುಕ್ರನ ವಿಚಾರವನ್ನು ಹೇಳ್ತೀನಿ. ನೋಡಿ, ಗುರುವಿನ ಸಂಬಂಧಪಟ್ಟ ಹಾಗೆ ಗುರು ಅನ್ನತಕ್ಕಂಥ ವಿಚಾರ ಹೇಳ್ಬೇಕಂದ್ರೆ ತಮಗೆಲ್ಲ ತಿಳಿದ್ರೆ ಹಾಗೆ ಅವರ ಧಾನ್ಯ ಬಂದು ಕಡಲೆಕಾಳು. ಹಾಗೂ ಅವರು ವಾಸಿಸ್ತಕ್ಕಂಥ ಜಾಗ ಯಾವುದಪ್ಪ, ಉತ್ತರ ದಿಕ್ಕಿನ ಮಧ್ಯಭಾಗ, ಅಂದರೆ ಉತ್ತರದ ಮಧ್ಯಭಾಗದಲ್ಲಿ ಇರ್ತಾರೆ. ಅಂದರೆ ಒಂದು ಯಾವುದೇ ಒಂದು ದೇವತಾ ಕಾರ್ಯಗಳಲ್ಲಿ, ಅಂದರೆ ಧಾನ್ಯದ ವಿಚಾರ ಆಗಿರ್ಬೋದು, ಹಾಗೂ ನವಗ್ರಹಗಳಲ್ಲಿ ಎಲ್ಲಪ್ಪ ಇರ್ತಾನೆ ಉತ್ತರದ ಮಧ್ಯಭಾಗ. ಅಂದರೆ ಹಿಂದೆ ಒಂದು ಕೇತು ಇರುತ್ತೆ, ಮುಂದೆ ಒಂದು ಬುಧ ಗ್ರಹ ಇರ್ತಾರೆ. ಒಂದು ರವಿಗ್ರಹದ ಎಡಭಾಗಕ್ಕೆ ಉತ್ತರದ ಭಾಗದಲ್ಲಿ ಗುರುನು ಒಂದು ಜಾಗ ಬರುತ್ತೆ. ಹಾಗಾಗಿ ಗುರು ಗ್ರಹನ ಒಂದು ಹೇಗೆ ನಾವು ಒಂದು ಪೂಜಾನುಸಾರ ಮಾಡ್ತೀವೋ, ಅಂದರೆ ಒಂದು ಏನು ಸ್ಟೋನ್ ಅಂತ ಏನು ಹೇಳ್ತೀವೋ, ಗುರುವಿಗೆ ಯಾವುದು ಬರುತ್ತೆ ಅಂದರೆ ಕನಕ ಪುಷ್ಪರಾಗ ಅಂತ ಬರುತ್ತೆ. ಅಂದರೆ ಯೆಲ್ಲೋ ಸಫೇರ್ ಅಂತ ತಮಗೆಲ್ಲ ತಿಳಿದಿದೆ. ಆದರೆ ಗುರುವಿಗೆ ಸಂಬಂಧಪಟ್ಟದಂಥ ಬಣ್ಣ ಯಾವುದಪ್ಪ ಅಂದರೆ ಯೆಲ್ಲೋ ಕಲರ್, ಅಂದರೆ ಯೆಲ್ಲೋಯಿನ ಬಟ್ಟೆ. ಹಾಗಾಗಿ ಯಾರಿಗೆಲ್ಲ ಈ ಗುರುಗ್ರಹದ ಬಲ ಬೇಕಪ್ಪ ಅಂದರೆ ಹುಟ್ಟಿನಿಂದ ಸಾಯೋ ತನಕನೂ ಗುರುವಿನ ಬಲ ನಮ್ಗೆ ಯಾವುದೇ ಕಾರ್ಯಾದಿ ಮಾಡೋಕರೆ, ಅಂದರೆ ಶುಭ ಕಾರ್ಯಾದಿ ಮಾಡೋಕರನಾಗಿರ್ಬೋದು, ಅಶುಭ ಕಾರ್ಯಾದಿ ಮಾಡೋಕರನೇ ಆಗಿರ್ಬೋದು, ಗುರುಗ್ರಹವು ಬಲವಾಗಿರದಿದೆ. ಆದರೆ ಅಂದರೆ ತಮಗೆಲ್ಲ ತಿಳಿದಿರೋ ಹಾಗೆ ಕೇತು ಅಂತ ಅಂದಿದಷ್ಟೇ ಬರೇ ಒಂದು ಕೇತು ಕೆಟ್ಟಿನ ಅಂಶ ಅಂತ ಎಷ್ಟೋ ಜನ ಅನ್ಕೊಂತಾರೆ. ಯಾವುದೇ ಒಂದು ಶುಭನೇ ಆಗಿರ್ಬೋದು, ಅಶುಭ ಕಾರ್ಯನೇ ಆಗಿರ್ಬೋದು, ಅದೇ ಹೇಗೆ ಗುರು ಬಲವಾಗಿ ಬೇಕು, ಹಾಗೆ ಯಾವುದೇ ಒಂದು ಕೆಲಸಾದಿ ಕಾರ್ಯನ ನಾವು ಮುಗಿಸ್ಬೇಕಪ್ಪ ಅಂದರೆ ಕೊನೆಯ ಭಾಗ ಅನ್ನೋದಾದರೆ ಒಂದು ಕೇತುನು ಬರಲೇಬೇಕಾಗತ್ತೆ. ಹಾಗಾಗಿ ಕೇತುವು ಬಲವಾಗಿರ್ಲೇಬೇಕಾಗತ್ತೆ. ಹಾಗಾಗಿ ಒಂದು ಗುರು ಬಲ ಯಾವುದೇ ಒಬ್ಬ ಮನುಷ್ಯನಿಗೆ ಅವನಿಗೆ ಗುರುವಿನ ಬಲ ಇದ್ದಿದೆ ಆದರೆ ಯಾವುದೇ ಒಂದು ಕಾರ್ಯ ಆಗಿರ್ಬೋದು, ಅಂದರೆ ಒಂದು ಮನೆ ಕಟ್ಟೋತಕ್ಕಂಥ ವಿಚಾರ ಆಗಿರ್ಬೋದು, ಯಾವುದೇ ಒಂದು ಮದುವೆ ವಿಚಾರ ಆಗಿರ್ಬೋದು, ವಿದ್ಯಾಭ್ಯಾಸನ ವಿಚಾರನೇ ಆಗಿರ್ಬೋದು, ಯಾವ ವ್ಯಕ್ತಿಗೆ ಗುರುವಿನ ಬಲ ಇರುತ್ತೋ ಅವನು ಒಂದು ವಿದ್ಯೆಯ ವಿಚಾರದಲ್ಲೇ ಒಂದು ಹೈಯರ್ ಸ್ಟಡೀಸ್ ಅನ್ನು ಓದೋದು ಆಗ್ತಾನೆ ಅಂತ ಸಾಕಷ್ಟು ಮಾಹಿತಿ ಇದೆ. ಹಾಗೂ ಈ ಗುರುಗ್ರಹನು ಬರೋತಕ್ಕಂಥ ಮಾಹಿತಿ ಎಲ್ಲಪ್ಪ ಅಂದರೆ ಲೆಕ್ಕಾಚಾರದ ಬಗ್ಗೆ ಅಂತ ಬರುತ್ತೆ. ಅಂದರೆ ಈ ಗುರುಗ್ರಹನು ಲೆಕ್ಕಾಚಾರದ ಬಗ್ಗೆ, ಅಂದರೆ ತಮಗೆಲ್ಲ ಗೊತ್ತಿರ್ಬೋದು. ಈ ಒಂದು ಲೆಕ್ಕಾಚಾರ ಎಲ್ಲಪ್ಪ ಅಂದರೆ ಬ್ಯಾಂಕಿಂಗ್ ರಿಲೇಟೆಡು, MBA ಈ ರೀತಿಯಲ್ಲಿ ಬರುತ್ತೆ. ಅಂದರೆ ಅವ್ರು ಹೋಗೋದೆಲ್ಲ ಕಾಮರ್ಸ್ ರಿಲೇಟೆಡ್ ಅಲ್ಲಿ. ಹಾಗೂ ಗುರುಗ್ರಹನು ಎರಡು ರಾಶಿಗೆ ಒಡೆಯ, ಅಂದರೆ ಯಾವ ರಾಶಿಗಪ್ಪ ಅನ್ನೋದಾದರೆ ಒಂದು ಧನುರ್ ರಾಶಿಗೆ ಹಾಗೂ ಇನ್ನೊಂದು ರಾಶಿಯಾದ ಮೀನ ರಾಶಿಗೆ ಒಡೆಯನಾಗ್ತಾರೆ. ತಮಗೆಲ್ಲ ತಿಳಿದಿರ್ಬೋದು, ಈ ಮೀನ ರಾಶಿಯವರು ಸ್ವಲ್ಪ ಈ ಒಂದು ಗುರುವಿನ ಅಂಶ ಇರುತ್ತೆ. ಹಾಗಾಗಿ ಲೆಕ್ಕಾಚಾರದ ಬಗ್ಗೆ ಸಾಕಷ್ಟು ತಿಳಿದಿರ್ತಾರೆ. ಆದರೆ ಈ ಮೀನ ರಾಶಿಯವರು ಒಂದು ಏನಂದ್ರೆ ಎಲ್ಲ ಒಂದು ರಾಶಿಯ ಕೊನೆಯ ರಾಶಿ ಮೀನ ರಾಶಿ. ಹೇಗೆ ಅಂದ್ರೆ ಎರಡು ಮೀನುಗಳು ಇರುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದ್ರೆ ಗುರುವಿನ ಬಲವು ಎಷ್ಟೇ ಇದ್ದರೂ ಅವ್ರು ಯಾವುದೇ ಒಂದು ತಪ್ಪು ಮಾಡ್ಲಿ, ಒಂದು ಸತ್ಯದ ಅಂಶನೇ ಮಾಡ್ಲಿ, ಮೀನಿನಂತೆ ನುಳ್ಸ್ಕೊಳ್ಳೋದು ಒಂದು ಮೀನ ರಾಶಿಯವರಾಗಿರ್ತಾರೆ. ಹಾಗಾಗಿ ಈ ಒಂದು ಏನೇ ಒಂದು ಗುರುವಿನ ವಿಚಾರ ಬಂದಾಗ
ಯಾವುದೇ ಒಬ್ಬ ವ್ಯಕ್ತಿಯು ಅಂದ್ರೆ ಒಂದು ಶುಭ ಅಶುಭ ಒಂದು ಕಾರ್ಯ ಮಾಡ್ಬೇಕಾದ್ರೆ ಗುರುವಿನ ಬಲ ಹೇಗೆ ಬಲವಾಗಿರುತ್ತೋ ಅಷ್ಟೇ ಶುಭದಾಯಕ ಅಂತ ನಮ್ಮ ಹಿರಿಯರು ತಿಳಿಸಿದ್ದಾರೆ. ಹಾಗೆ ಈ ಒಂದು ಗುರು ಬಲ ಅನ್ನೋದು ತಮ್ಗೆಲ್ಲ ತಿಳಿದಿರ್ಬೋದು. ಯಾವುದೇ ಒಂದು ತಿಂಗಳ ಅಂದ್ರೆ ಪ್ರತಿ ವರ್ಷಕ್ಕೊಮ್ಮೆ ಅಂದ್ರೆ ಪ್ರತಿ ವರ್ಷವೂ ನಮ್ಮ ರಾಶಿಗೆ ಅಂದ್ರೆ ಪ್ರತಿ ತಿಂಗಳಿನಂತೆ ಒಂದೊಂದು ರಾಶಿಗೆ ಅವರು ಪ್ರವೇಶ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ ರಾಶಿಯಲ್ಲಿ ಇರ್ತಾರೋ ಅವ್ರ ರಾಶಿಯ ದೃಷ್ಟಿಯಂತೆ ಅವರು ನಮ್ಮ ಜಾತಕದ ರೀತಿಯಲ್ಲಿ ಅಂದ್ರೆ ಅವ್ರು ಯಾವ ದೃಷ್ಟಿಯನ್ನು ಕೊಡ್ತಾರೋ ಆ ಜಾತಕದ ದೃಷ್ಟಿಯಂತೆ ಅಂದ್ರೆ ನಮ್ಮ ಜಾತಕದಲ್ಲಿ ಯಾವ ಒಂದು ಲಗ್ನ ಕುಂಡಲಿಯಿಂದ ನಾವು ಅವರು ಯಾವ ಮನೆಯನ್ನು ನೋಡ್ತಾರೋ ಅಂದ್ರೆ ಯಾವ ಸ್ಥಾನವನ್ನು ನೋಡ್ತಾವೋ ಆ ಸ್ಥಾನದ ಬಲವನ್ನು ನಮಗೆ ಫಲಾನುಸಾರವಾಗಿ ಕೊಡ್ತಾರೆ ಅಂತ ನಮ್ಮ ಹಿರಿಯರು ಸಾಕಷ್ಟು ನಮ್ಮ ಭೃಗುನಾಡಿಯಲ್ಲಿ ಒಂದು ಭೃಗು ಪದ್ಧತಿಯಲ್ಲಿ ಇರತಕ್ಕಂಥ ಬುಕ್ಕಲ್ಲಿ ಸಾಕಷ್ಟು ಪದ್ಧತಿಗಳ ಬಗ್ಗೆ ತಿಳಿಸಿದ್ದಾರೆ. ಹಾಗೂ ಗುರುವಿನ ಬಗ್ಗೆ ಹೇಳಿದಾದರೆ ತಮ್ಗೆಲ್ಲ ತಿಳಿದಿರ್ಬೋದು. ಎಷ್ಟೇ ಒಂದು ಏನೇ ಒಂದು ತಪ್ಪು ಮಾಡಿದ್ರು ನಾವು ಏನೇ ಒಂದು ಇಮ್ಮಿಡಿಯೇಟ್ ಕ್ಷಮಿಸೋದು ಯಾರಪ್ಪ ಅಂದ್ರೆ ಗುರುವಿನ ವಿಚಾರ ಅಂತ ಇದೆ. ಹಾಗೂ ತಮ್ಗೆಲ್ಲ ತಿಳಿದಿರ್ಬೋದು ಗುರು ಪೌರ್ಣಮಿ ಅನ್ನತಕ್ಕಂಥ ಮಾಹಿತಿ ಇದೆ. ಆ ಗುರುವಿನ ಪೌರ್ಣಮಿಯ ದಿನದಂದು ನಾವು ನಮ್ಮ ಗುರುಗಳಾದವರಿಗೆ ನಾವು ಏನು ಫಲಾನುಸಾರ ನಾವು ಏನೇ ಒಂದು ಶಕ್ತಾನುಸಾರ ಅವ್ರಿಗೆ ಒಂದು ಪೂಜೆ ನೇಮಾದಿಗಳನ್ನು ನಾವು ಅದೇ ಪೂಜೆ ಅನ್ನೋದಲ್ಲ, ಅವ್ರಿಗೆ ಶಕ್ತಾನುಸಾರ ನಮ್ಮ ಒಂದು ಇಚ್ಛೆಗೆ ಸಂಬಂಧಪಟ್ಟದಂತೆ ಒಂದು ಗುರುವಿನ ಪೂಜೆಯನ್ನು ಮಾಡಿ ಒಂದು ಏನು ಅವ್ರಿಗೆ ಸಂಬಂಧಪಟ್ಟದಂತ ಹಣ್ಣು ಆಗಿರ್ಬೋದು ತಾಂಬೂಲಾದಿಗಳನ್ನು ಕೊಟ್ಟು ಅವ್ರಿಗೆ ನಮ್ಮ ಶಕ್ತಾನುಸಾರ ಏನೇ ಒಂದು ಕೊಟ್ಟು ಅವ್ರಿಗೆ ಒಂದು ಇಷ್ಟ ಅಂತ ಹಾಗೆ ಅಂದ್ರೆ ಅವ್ರು ಶುಭದಾಯಕವಾಗಿ ಖುಷಿಯನ್ನು ಪಟ್ಟು ಏನೇ ಒಂದು ಖುಷಿಯನ್ನು ಪಡಿಸಿದ್ದೆ ಆದರೆ ಅವರು ಖುಷಿ ಪಟ್ಟು ನಮಗೆ ಒಂದು ಅಸ್ತು ಅನ್ನತಕ್ಕಂಥ ಮಾಹಿತಿ ತಮಗೆ ಈ ವಿಡಿಯೋಲಿ ಹೇಳ್ತೀನಿ. ಹಾಗೂ ಒಂದು ಗುರುವಿನ ವಿಚಾರ ಬಂದಾಗ ಎಲ್ಲದಕ್ಕೂ ಬೇಕು ಅಂತ ಮಾಹಿತಿ ತಿಳಿಸ್ತೆ. ಹಾಗೆ ಮದುವೆ ವಿಚಾರ ಬಂತು. ಈ ಮದುವೆ ವಿಚಾರ ಬಂದಿದೆ ಆದ್ರೆ ಯಾವ ಯಾವ ವ್ಯಕ್ತಿಗೆ ಆಗಿರ್ಬೋದು, ಒಂದು ಗಂಡಿಗೆ ಆಗಿರ್ಬೋದು ಹೆಣ್ಣಿಗೆ ಆಗಿರ್ಬೋದು, ಯಾವ ಸಮಯದಲ್ಲಿ ಮದುವೆ ಅನ್ನತಕ್ಕಂಥ ಮಾಹಿತಿ ಈ ರವಿನು ಹಾಗೂ ಗುರುವಿನ ಅಂದ್ರೆ ಆ ವ್ಯಕ್ತಿ ಉತ್ತರಾಯಣದ ಕಾಲದಲ್ಲಿ ಹುಟ್ಟಿದ್ದೇ ಆದರೆ ರವಿಯು ಒಂದು ಯಾವ ಜಾತಕದಲ್ಲಿ ಎಲ್ಲಿ ಇರ್ತಾನೋ ಅಂದ್ರೆ ಎಲ್ಲಿ ರವಿ ಇರ್ತಾನೋ ಅಲ್ಲಿ ಗುರು ಆ ದೃಷ್ಟಿ ಆಗಿರ್ಬೋದು. ಗುರು ಎಲ್ಲೆಲ್ಲಿ ಒಂದು ರವಿ ಪ್ರವೇಶ ಆಗುತ್ತೋ ಇವರಿಬ್ರು ಸಂಯೋಗದಿಂದ ಆ ಒಂದು ತಿಂಗಳ ಮಾಸದಲ್ಲಿ ಯಾವುದೇ ಒಂದು ಹೆಣ್ಣು ಆಗಿರ್ಬೋದು ಗಂಡಿನ ಒಂದು ದೃಷ್ಟಿ ಆಗಿರ್ಬೋದು ಅವರ ಮದುವೆ ದೃಷ್ಟಿಯಲ್ಲಿ ಫಲಾನುಸಾರ ಆಗುತ್ತೆ. ಇದು ನಮ್ಮ ಒಂದು ಹಿರಿಯರು ಬರೆದು ಕೊಟ್ಟಂತ ಒಂದು ಅಂಶದ ಬುಕ್ ಏನು ಭೃಗುನಾಡಿಯಲ್ಲಿ ಬುಕ್ಕಿನಲ್ಲಿ ಸಾಕಷ್ಟು ವಿಚಾರ ಇದ್ರ ಬಗ್ಗೆ ನೀಡಿದ್ದಾರೆ. ಹಾಗಾಗಿ ಈ ವಿಡಿಯೋ ತಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀವಿ. ಈ ಕೊನೆಯ ಭಾಗವಾದ ಅಂದ್ರೆ ಗುರುವಿಗೆ ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಗುರುಗಳು ಅನ್ನೋ ತಕ್ಷಣನೇ ತಮ್ಗೆಲ್ಲ ತಿಳಿದಿರೋ ಹಾಗೆ 3 ಗುರುಗಳು ಅಂದ್ರೆ ಸಾಕಷ್ಟು ಜನರು ಗುರುಗಳಿದ್ದಾರೆ. ಆದ್ರೆ ಗುರು ಅನ್ನೋ ತಕ್ಷಣ ಬರೋದು ಯಾರಪ್ಪ ಅಂದ್ರೆ ಮೊದಲನೇದಾಗಿ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಗಳು ಹಾಗೂ ದತ್ತಾತ್ರೇಯ ಹಾಗೂ ನಿಮಗೆ ಸಂಬಂಧಪಟ್ಟದಂತ ನಿಮ್ಮ ಜಾತ್ಯಾನುಸಾರ ತಮ್ಮ ಗುರುಗಳಿದ್ದಾರೆ. ಆದರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಗುರುಗಳನ್ನ ನಾವು ಇಟ್ಕೋಬಹುದು ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ನೋಡಿ. ಯಾವುದೇ ಒಬ್ಬ ಮನೆಯಲ್ಲಿ ಯಾರೋ ಒಬ್ಬರ ಮನೆಯಲ್ಲಿ ಒಂದು ರಾಯರ ಸ್ವಾಮಿಯ ಫೋಟೋ ಇದೆ ಹಾಗೂ ಇನ್ನೊಂದು ಭಾಗದಲ್ಲಿ ಒಂದು ಸಾಯಿಬಾಬಾ ಫೋಟೋ ಅಂದ್ರೆ 2 ಭಾಗಗಳಿದೆ. ಇಬ್ಬರನ್ನು ನಾವು ಇಟ್ಕೋಬಹುದಾ ಅನ್ನತಕ್ಕಂಥ ಮಾಹಿತಿ ತಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ. ಗುರುವಿನ ವಿಚಾರ ಬಂದಾಗ ಇಬ್ಬರನ್ನು ಕೂಡ ನಾವು ಇಟ್ಕೋಬಹುದು. ಆದರೆ ಯಾವುದೇ ಒಬ್ಬ ವ್ಯಕ್ತಿಯು ತಮ್ಗೆಲ್ಲ ತಿಳಿದಿರೋ ಹಾಗೆ ಒಂದು ಏನು ಸಾಯಿಬಾಬಾ ಅಂದಿದ ತಕ್ಷಣ ಅವರು ಎಲ್ಲ ಒಂದು ಏನೇ ಒಂದು ಆಗಿರ್ಬೋದು ಅವರು ಮಡಿ ಮೈಲಿಗೆ ಯಾರಿಗೂ ತಿಳಿಸಿಲ್ಲ. ಆದ್ರೆ ರಾಘವೇಂದ್ರ ಸ್ವಾಮಿ ಗುರುಗಳು ಯಾವುದೇ ಒಂದು ವಿಚಾರ ಬಂದಾಗ ನಮಗೆ ಒಂದು ಮಡಿ ಮೈಲಿಗೆ ಅನ್ನೋದು ಬರುತ್ತೆ. ಹಾಗಾಗಿ ಯಾವುದೇ ಒಬ್ಬರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಗುರುಗಳಾಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಏನಾದ್ರು ಇಟ್ಕೋಬೇಕು ಅಂದ್ರೆ ಪಕ್ಕ ಇಡಬಾರ್ದು. ಹಾಗಾಗಿ ನಿಮ್ಮ ದೇವರ ಕೋಣೆಯಲ್ಲಿ ಭಾಗಗಳಾಗಿ ಅಂದ್ರೆ ಒಂದು ಕಡೆ ಒಂದು ದೇವರು ಇನ್ನೊಂದು ಭಾಗದಲ್ಲಿ ಇನ್ನೊಂದು ದೇವರನ್ನು ಗುರುಗಳನ್ನ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಅನ್ನತಕ್ಕಂಥ ಮಾಹಿತಿ ಇದೆ. ಈ ಮಾಹಿತಿಯಲ್ಲಿ ಈ ಒಂದು ವಿಡಿಯೋಲಿ ಕೊನೆಯದಾಗಿ ಒಂದು ಗುರುವಿನ ಒಂದು ಮಂತ್ರ ಹೇಳಿ ಈ ವಿಡಿಯೋವನ್ನ ನಾನು ಕೊನೆಗೊಳಿಸ್ತೀನಿ. ಹಾಗಾಗಿ ಶ್ರೀ
ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.